ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ಸ್ನೇಹಿತರೆ, ಈಗೊಂದು ವಿಷಯದ ಕುರಿತು ಅಂದ್ರೆ ಒಂದು ಟಾಪಿಕ್ ಕುರಿತು ತುಂಬಾ ಚರ್ಚೆ ನಡೀತಾ ಇದೆ. ಇದರ ಬಗ್ಗೆ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ UPSC ಮುಂತಾದ ಪರೀಕ್ಷೆಗಳಲ್ಲಿ ಕೂಡ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರಂತೆ. ಅದು ಯಾವ ವಿಷಯ ಅಂತ ಅಂದ್ರೆ, ಇನ್ನು ಕೆಲವೇ ವರ್ಷಗಳಲ್ಲಿ ಸೌತ್ ಕೊರಿಯಾ, ದಕ್ಷಿಣ ಕೊರಿಯಾ ಕಾಣೆಯಾಗುತ್ತೆ. ಆ ಒಂದು ದೇಶ ಇದೆ ಅನ್ನೋದನ್ನೇ ನಾವು ಮರ್ತು ಬಿಡಬೇಕು, ಅಂತಹ ಪರಿಸ್ಥಿತಿ ಉಂಟಾಗುತ್ತೆ ಅನ್ನುವಂತಹ ಒಂದು ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ. ಅಷ್ಟಕ್ಕೂ ದಕ್ಷಿಣ ಕೊರಿಯಾ ಯಾಕೆ ಕಣ್ಮರೆಯಾಗುತ್ತೆ, ಇದು ಕಣ್ಮರೆಯಾಗುವ ಹಿಂದಿರುವಂತಹ ರೀಸನ್ ಏನು ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ಇದರ ಕುರಿತು ಅನೇಕ ರಿಸರ್ಚ್ ಪೇಪರ್ಗಳಾಗಿರಬಹುದು, ವರದಿಗಳಾಗಿರಬಹುದು ಪ್ರಕಟವಾಗ್ತಾ ಇದೆ. ವೈ ಸೌತ್ ಕೊರಿಯಾ ಕುಡ್ ಬಿಕಮ್ ದ ಫಸ್ಟ್ ಕಂಟ್ರಿ ಟು ಡಿಸಪಿಯರ್ ಫ್ರಮ್ ಅರ್ತ್ ಅನ್ನುವಂತಹ ಟಾಪಿಕ್ ಕುರಿತು ಅನೇಕ ವರದಿಗಳು ಪ್ರಕಟವಾಗ್ತಾ ಇದೆ. ನೀವು ಕೇಳಬಹುದು, ಏನಂತಂದ್ರೆ ಬರೀ ಸೌತ್ ಕೊರಿಯಾ ಮಾತ್ರ ಹೋಗುತ್ತಾ, ನಾರ್ತ್ ಕೊರಿಯಾ ಇರುತ್ತಾ ಅಂತ ಹೇಳಿ. ನಾವು ಇಲ್ಲಿ ಕ್ಲಾರಿಟಿಯನ್ನು ಕೊಡೋದಂತಾದ್ರೆ, ಬರೀ ಸೌತ್ ಕೊರಿಯಾ ಮಾತ್ರ ಕಣ್ಮರೆಯಾಗುವಂತಹ, ಮುಂದಿನ ಕೆಲವು ದಶಕಗಳಲ್ಲಿ ಸೌತ್ ಕೊರಿಯಾ ಕಣ್ಮರೆಯಾಗುವಂತಹ ಒಂದು ಸಾಧ್ಯತೆ ಇದೆ ಅಂತ ಈಗ ಪ್ರಕಟವಾಗಿರುವ ವರದಿ ಪ್ರಕಾರ. ಯಾಕೆ ನೀವು ಕೇಳಬಹುದು, ಭಾರತಕ್ಕೆ ಏನಾಗುತ್ತೆ, ಏನ್ ಇಂಪ್ಯಾಕ್ಟ್ ಆಗುತ್ತೆ ಸೌತ್ ಕೊರಿಯಾ ಇದ್ರು ಇಲ್ಲದೆ ಇದ್ರು ಅಂತ ಹೇಳಿ. ಯಾರೆಲ್ಲ K-ಡ್ರಾಮಾ ಆಗಿರಬಹುದು, ಕೆಲವೊಂದು ರೊಮ್ಯಾಂಟಿಕ್ ಸೀರೀಸ್ಗಳೆಲ್ಲ ಬರುತ್ತಲ್ವಾ ಸೌತ್ ಕೊರಿಯಾದಿಂದ, ಅದನ್ನ ನೋಡುವವರಿಗೆ ಬೇಸರವಾಗಬಹುದು. ಅದೇನು ಕೆಲವೇ ವರ್ಷಗಳ ಅಂತಂದ್ರೆ ಒಂದು 2-3 ವರ್ಷದಲ್ಲ, ಸುಮಾರು ವರ್ಷಗಳ ನಂತರ ಆ ಸಂದರ್ಭದಲ್ಲಿ ಆಗ ಯಾವ ಜನರೇಷನ್ ಇರ್ತಾರಲ್ವಾ, ಅವರಿಗೆ K-ಡ್ರಾಮಾ, K-ಪಾಪ್ ಅದೆಲ್ಲ ಇಷ್ಟ ಆದ್ರೆ ಆ ದೇಶವನ್ನ ತುಂಬಾ ಏನಂತ ಹೇಳ್ತಾರೆ, ಮಿಸ್ ಮಾಡ್ಕೊಳ್ತಾರೆ. ಇನ್ನೊಂದು ವಿಷಯ ಅಂತ ಅಂದ್ರೆ, ಸೌತ್ ಕೊರಿಯಾ ಮುಳುಗ್ಲಿಕ್ಕೆ ಅಂದ್ರೆ ಕಣ್ಮರೆ ಆಗ್ಲಿಕ್ಕೆ ಮುಖ್ಯ ಕಾರಣ ಅಂತ ಅಂದ್ರೆ ಆ ದೇಶದ ಫರ್ಟಿಲಿಟಿ ರೇಟ್. ಹೌದು, ಆ ದೇಶದ ಫರ್ಟಿಲಿಟಿ ರೇಟ್ ಎಷ್ಟು ಕಡಿಮೆ ಆಗಿದೆ ಅಂತ ಅಂದ್ರೆ, ಮುಂದೊಂದು ದಿನ ಆ ದೇಶ ಇಲ್ವೇ ಇಲ್ಲ ಅಂತ ಹೇಳಿ ಅನ್ಕೊಳ್ಬಹುದು. ಆ ರೀತಿಯಾಗಿ ಅದು ತಲುಪುವಂತಹ ಪರಿಸ್ಥಿತಿಯಲ್ಲಿದೆ. ಇನ್ನು ಕಡಿಮೆ ಆಗ್ತಾ ಇರುವ ಫರ್ಟಿಲಿಟಿ ದರದಿಂದಾಗಿ ಆ ದೇಶಕ್ಕೆ ಒಂದು ರೀತಿಯಲ್ಲಿ ಟೆನ್ಷನ್ ಅಂತಾನೆ ಹೇಳ್ಬಹುದು. ಈ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇರೋದು, ಅದನ್ನ ಆ ಒಂದು ಸ್ಥಿತಿಯನ್ನ ನೋಡಿ ಭಾರತ ಕೂಡ ಕಲಿಬೇಕಾದ ಒಂದು ಘಟ್ಟಕ್ಕೆ ತಲುಪಿದೆ. ಯಾಕಂತ ಹೇಳಿದ್ರೆ, ಭಾರತದಲ್ಲಿಯೂ ಕೂಡ ಫರ್ಟಿಲಿಟಿ ರೇಟ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಭಾರತದ ಕೂಡ ಮುಂದೊಂದು ದಿನ, ಅಂದ್ರೆ ಈಗ ಅಂತ ಅಲ್ಲ, ಕೆಲವು ದಶಕಗಳ ನಂತರ ಭಾರತಕ್ಕೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಬರಬಹುದು, ಸೌತ್ ಕೊರಿಯಾ ರೀತಿಯ ಪರಿಸ್ಥಿತಿ ಬರಬಹುದು ಅನ್ನುವಂತಹ ಆತಂಕ ಕೂಡ ಎದುರಾಗಿದೆ. ಇನ್ನು ಸ್ನೇಹಿತರೆ, ಈ ಫರ್ಟಿಲಿಟಿ ರೇಟ್ ಕುರಿತು ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ಭಾರತ, ಹೀಗೆ ಬೇರೆ ಭಾರತ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳು ಕೂಡ ಇದರ ಕುರಿತು ಚಿಂತೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಅದರಲ್ಲೂ ಕೂಡ ಭಾರತದಲ್ಲಿ ನೀವು ಗಮನಿಸಿರಬಹುದು, ಈ ಹಿಂದೆ ತಮಿಳುನಾಡಿನ DMKಯ ನಾಯಕ ಸ್ಟಾಲಿನ್ ಆಗಿರಬಹುದು, ಚಂದ್ರಬಾಬು ನಾಯ್ಡು ಆಗಿರಬಹುದು, RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಮೊನ್ನೆ ಹೇಳಿದ್ರು, ಏನಂತ ಹೇಳಿದ್ರೆ, ಮಕ್ಕಳನ್ನ ಹೆರೋದು ತುಂಬಾ ಮುಖ್ಯ, 2 ಮಕ್ಕಳನ್ನ ಹೆತ್ರೆ ಸಾಕಾಗಲ್ಲ, 3 ಮಕ್ಕಳನ್ನಾದ್ರೂ ಹೆರಬೇಕು ಅಂತ ಹೇಳಿದ್ರು. ಆಗ ಯಾಕೆ ಅಂತ ಹೇಳಿ ಅವರು ತುಂಬಾ ಡೀಟೇಲ್ ಆಗಿ ಹೇಳದೇ ಇದ್ರು ಕೂಡ, ಈ ಒಂದು ರೀಸನ್ ಇದು ನಮ್ಮ ಭಾರತದ ಅವನತಿಗೆ ಕಾರಣ ಆಗಬಹುದು. ಭಾರತ ಕಣ್ಮರೆ ಆಗುವ, ಇವತ್ತು ನಾಳೆ ಅಂತಲ್ಲ, ಮುಂದೊಂದು ದಿನ ಸುಮಾರು ದಶಕಗಳ ನಂತರ ಕಣ್ಮರೆ ಆಗಬಹುದು. ಹಾಗಾಗಿ 3 ಮಕ್ಕಳನ್ನಾದ್ರೂ ಹೆರೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಒಂದು ಮ್ಯಾಜಿಕ್ ನಂಬರ್ ಇದೆ, ಅದು 2.1 ಅಂತ ಹೇಳಿದ್ರೆ, ಒಂದು ದೇಶದ ತಾಕತ್ತಾಗಿರಬಹುದು, ಒಂದು ದೇಶ ಎಷ್ಟು ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋದಕ್ಕೆ ಅಲ್ಲಿನ ಫರ್ಟಿಲಿಟಿ ರೇಟ್ ತುಂಬಾ ಮುಖ್ಯ ಆಗುತ್ತೆ. ಈಗ ಒಂದು 100 ಜನರನ್ನ ತಗೊಂಡ್ರೆ 100-200 ವರ್ಷಗಳ ನಂತರ ಕೂಡ ಅವರ ಫರ್ಟಿಲಿಟಿ ರೇಟ್ 2.1 ಅಂತಾನೆ ಇದ್ರೆ ಅಂತ ಹೇಳಿದ್ರೆ, ಒಂದು ಮಹಿಳೆ ಮಿನಿಮಮ್ ಅಂತ ಅಂದ್ರೆ 2 ಮಕ್ಕಳನ್ನ ಹೆರಬಹುದು, ಆ ರೀತಿಯಾಗಿ ಲೆಕ್ಕವನ್ನ ಮಾಡಬಹುದು. ಆದ್ರೆ ಏನಾದ್ರೂ ಈ ಫರ್ಟಿಲಿಟಿ ರೇಟ್ ಅಥವಾ ಈ ಒಂದು ನಂಬರ್ 2.1ಗಿಂತ ಕೆಳಗಿಳಿದು ಏನಾದ್ರೂ 1 ಆಗ್ಬಿಟ್ರೆ, ಕೆಲವು ದಶಕಗಳಲ್ಲಿ 100 ಇದ್ದದ್ದು 50ಕ್ಕೆ ಇಳಿದು ಬಿಡುತ್ತೆ. ಅಂತ ಹೇಳಿದ್ರೆ, ಒಂದು ಗಂಡಸು ಒಂದು ಹೆಂಗಸು ಇವರಿಬ್ರು ಸೇರಿ ಒಂದು ಮಗುವನ್ನ ಹುಟ್ಟಿಸಿದ್ರು ಅಂತ ಅಂದ್ರೆ, ಕೆಲವು ಜನರೇಷನ್ಗಳಲ್ಲಿ ಈ ಒಂದು ಏನಂತ ಹೇಳ್ತಾರೆ, ಜನಸಂಖ್ಯೆ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆ ಏನಂತ ಹೇಳ್ತಾರೆ, ಫರ್ಟಿಲಿಟಿ ರೇಟ್ ಕೂಡ ತುಂಬಾ ಕಮ್ಮಿ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಭಾರತಕ್ಕೆ ಇದೊಂದು ಅಲ್ರಾಮ್ ಅಂತ ಹೇಳಬಹುದು. ಹಾಗಾಗಿ ಭಾರತಕ್ಕೆ ಏನಾದ್ರೂ ಮಾಡಿ ಈ 2.1 ಅನ್ನುವಂತಹ ಮ್ಯಾಜಿಕ್ ನಂಬರ್ ಅನ್ನ ಕಾಯ್ದುಕೊಳ್ಬೇಕಾಗಿದೆ.
ನೀವು ಕೇಳ್ಬೋದು, ನಮ್ಮ ಭಾರತದ ತಾಕತ್ತು ಏನು ತುಂಬಾ ಇದೆ ಅಲ್ವಾ, ಟ್ರೈನ್ ಆಗಿರಬಹುದು, ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು ಅಂತ ಹೇಳಿ. ಆದ್ರೆ ಈಗಿನ ಪಾಪ್ಯುಲೇಷನ್ಗೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸರಿ ಇದೆ ಅಂತ ಹೇಳಬಹುದು. ಕೆಲವು ಕಡೆ ಇನ್ನೂ ಜಾಸ್ತಿ ಬೇಕಾಗುತ್ತೆ. ಆದ್ರೆ ನಮ್ಮ ಫರ್ಟಿಲಿಟಿ ರೇಟ್ ಜಾಸ್ತಿ ಆದಂತೆ, ದುಡಿಯುವ ಸಂಖ್ಯೆ ಆಗಿರಬಹುದು, ಇದೆಲ್ಲವೂ ಕೂಡ ಜಾಸ್ತಿ ಆದಂತೆ ಏನಂತ ಹೇಳ್ತಾರೆ, ನಮ್ಮ ದೇಶದ ತಾಕತ್ತು ಕೂಡ ಹೆಚ್ಚು ಮಾಡಬೇಕಾಗಿರುವಂತದ್ದು ನಮ್ಮ ಕೈಯಲ್ಲೇ ಇರುತ್ತೆ. ಇನ್ನು ಭಾರತದ ಕೆಲವೊಂದು ಪ್ರದೇಶಗಳಲ್ಲಿ, ಅಂದ್ರೆ ಬಿಹಾರ ಆಗಿರಬಹುದು, ಉತ್ತರ ಪ್ರದೇಶ ಆಗಿರಬಹುದು, ಇಲ್ಲೆಲ್ಲ ಫರ್ಟಿಲಿಟಿ ರೇಟ್ ಏನು ಕಮ್ಮಿ ಆಗ್ಲಿಲ್ಲ, ಕರೆಕ್ಟ್ ಆಗಿದೆ. ಆದ್ರೆ ಸದರ್ನ್ ಪಾರ್ಟ್ ಅಲ್ಲಿ, ಈ ಭಾಗಗಳಲ್ಲೆಲ್ಲ ಫರ್ಟಿಲಿಟಿ ರೇಟ್ ತುಂಬಾ ಕಮ್ಮಿ ಆಗ್ತಾ ಇದೆ. ಅದೇ ಇದೀಗ ಚಿಂತೆಗೀಡು ಮಾಡಿರುವಂತದ್ದು. ಇದರಿಂದಾಗಿ ಆರ್ಥಿಕತೆ ಮೇಲೆ ಕೂಡ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಾಗಾಗಿ 2.1 ಅನ್ನುವಂತಹ ಮ್ಯಾಜಿಕ್ ನಂಬರ್ ಫರ್ಟಿಲಿಟಿ ರೇಟ್ ಅನ್ನ ಭಾರತ ಕಾಯ್ದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದು ಭಾರತದ ವಿಷಯ ಆಯ್ತು. ಇನ್ನು ನಾವು ಸೌತ್ ಕೊರಿಯಾದ ವಿಷಯಕ್ಕೆ ಬಂದ್ರೆ, ಸೌತ್ ಕೊರಿಯಾದ ಫರ್ಟಿಲಿಟಿ ರೇಟ್ ಎಷ್ಟಿದೆ ಗೊತ್ತಾ ಸ್ನೇಹಿತರೆ? 1 ಕೂಡ ಇಲ್ಲ, ಅದಕ್ಕಿಂತನೂ ಕಮ್ಮಿ ಇದೆ. 0.78 ಇದೆ. ಹಾಗಾಗಿ ತುಂಬಾ ವರ್ಷಗಳ ನಂತರ ಅಲ್ಲಿ ಏನಂತ ಹೇಳ್ತಾರೆ, ಏನು ಇನ್ವೆನ್ಷನ್ ಆಗದೆ ಇರಬಹುದು, ಅಲ್ಲಿನ ಏನಂತ ಹೇಳ್ತಾರೆ ಆರ್ಟಿಸ್ಟ್ಗಳು ಕಮ್ಮಿ ಆಗ್ತಾನೆ ಇರಬಹುದು. ಅದು ದೇಶದಲ್ಲಿ ಏನಂತ ಹೇಳಿದ್ರೆ ಯಾವುದಕ್ಕೂ ಕೂಡ ಲೆಕ್ಕಕ್ಕೆ ಇಲ್ಲದ ರೀತಿಯಲ್ಲಿ ಅದು ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಯೋಚನೆ ಮಾಡಬಹುದು, ನಮ್ಗೆ ಆ ರೀತಿಯ ದೇಶ, ಸೌತ್ ಕೊರಿಯಾದಂತಹ ದೇಶ ಆಗ್ಬಾರ್ದು ಅಂತ ಆದ್ರೆ ಏನ್ ಮಾಡಬಹುದು ಸ್ನೇಹಿತರೆ? ಸೌತ್ ಕೊರಿಯಾ ಏನ್ ತಪ್ಪು ಮಾಡ್ತು, ಅಥವಾ ಸೌತ್ ಕೊರಿಯಾದಲ್ಲಿ ಏನ್ ಸಮಸ್ಯೆ ಆಯಿತು, ಈ ಫರ್ಟಿಲಿಟಿ ರೇಟ್ ಇಷ್ಟೊಂದು ಕಮ್ಮಿ ಆಯಿತು ಅನ್ನೋದನ್ನ ನೋಡೋಣ. ಅದ್ರ ಜೊತೆಗೆ ಭಾರತಕ್ಕೆ ಕೂಡ ಇದು ಅಲ್ರಾಮ್ ಅಂತಾನೆ ಆಗ್ಲೇ ಹೇಳಿದೆ. ಹಾಗಾಗಿ ಏನಂತ ಹೇಳಿದ್ರೆ, ಸೌತ್ ಕೊರಿಯಾದಲ್ಲಿ ಫರ್ಟಿಲಿಟಿ ರೇಟ್ ಬಿದ್ದಿದ್ದು 2015 ನಂತರ. ಕೆಳಗೆ ಬಿದ್ದಂತಹ ಫರ್ಟಿಲಿಟಿ ರೇಟ್ ಮೇಲೆ ಏಳಲೇ ಇಲ್ಲ. ಹಾಗಾಗಿ ಭಾರತದಲ್ಲೂ ಕೂಡ ಈಗೆಲ್ಲ ಸರಿ ನಡೀತಾ ಇದೆ. 2.1 ಅಂದ್ರೆ ಹತ್ತತ್ರ ಎರಡರ ಹತ್ರ ಇದ್ದೀವಿ ನಾವು, ಏನ್ ಸಮಸ್ಯೆ ಇಲ್ಲ ಅಂತ. ಒಂದ್ ವೇಳೆ ಇದೇನಾದ್ರೂ ಸಡನ್ ಆಗಿ ಬಿತ್ತು ಅಂತ ಅಂದ್ರೆ ಅವಾಗ ಭಾರತದಲ್ಲಿ ಜನಸಂಖ್ಯೆ ಕಮ್ಮಿ ಆಗುವಂತಹ ಸಾಧ್ಯತೆ ಇದೆ. ಮತ್ತೆ ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ, ಏನಂತ ಹೇಳಿದ್ರೆ ಆರ್ಥಿಕತೆ ಮುಂತಾದ ವಿಷಯಗಳಲ್ಲಿ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಭಾರತ ಇದ್ರ ಕುರಿತು ಗಮನ ಹರಿಸೋದು ತುಂಬಾ ಇಂಪಾರ್ಟೆಂಟ್. ಇನ್ನು ಸೌತ್ ಕೊರಿಯಾದಲ್ಲಿ ಯಾಕೆ ಫರ್ಟಿಲಿಟಿ ರೇಟ್ ಕಮ್ಮಿ ಆಯ್ತು ಅಂತಂದ್ರೆ, ದುಬಾರಿ ಆಯ್ತು, ಅಲ್ಲಿ ಎಲ್ಲವೂ ದುಬಾರಿ ಆಗ್ತಾ ಬಂತು. ವಸ್ತುಗಳಾಗಿರಬಹುದು, ಮನೆ ಆಗಿರಬಹುದು, ಪ್ರತಿಯೊಂದು ಎಲೆಕ್ಟ್ರಾನಿಕ್ಸ್, ಹೀಗೆ ಎಲ್ಲ ವಸ್ತುಗಳು ಕೂಡ ದುಬಾರಿ ಆಯ್ತು. ಈ ದುಬಾರಿ ಜೀವನದಲ್ಲಿ ಬರುವ ಸಂಬಳದಲ್ಲಿ ನಮ್ಗೆ ಮಕ್ಕಳನ್ನ ನೋಡ್ಕೊಳಕ್ ಆಗಲ್ಲ ಅಂತ ಹೇಳಿ ಫಸ್ಟ್ ಒಂದೊಂದು ಮಗುವನ್ನ ಹೆರ್ಲಿಕ್ಕೆ ಪ್ರಾರಂಭಿಸಿದ್ರು, ಅಂದ್ರೆ ಒಂದೊಂದು ಮಗುವನ್ನ ಮಾಡ್ಕೊಳ್ಳಿಕ್ಕೆ ಪ್ರಾರಂಭಿಸಿದ್ರು. ನಂತರದಲ್ಲಿ ತುಂಬಾ ರೇಟ್ ಜಾಸ್ತಿ ಆಗ್ತಾ ಹೋದಂತೆ ಮಕ್ಕಳೇ ಬೇಡ, ನಮ್ಮನೆ ನಾವು ನೋಡ್ಕೊಳ್ಳೋಕೆ ಕಷ್ಟ, ಮಕ್ಕಳು ಬೇಡ, ಆ ರೀತಿಯಾದಂತಹ ಮೈಂಡ್ ಸೆಟ್ ಅಲ್ಲಿ ಜಾಸ್ತಿ ಆಗ್ತಾ ಹೋಯ್ತು. ಆದ್ರೆ ಭಾರತದ ವಿಷಯಕ್ಕೆ ಬಂದ್ರೆ, ಇಲ್ಲಿ ಇನ್ಕಮ್ ಇನ್ ಈಕ್ವಾಲಿಟಿ ಅನ್ನುವಂತಹ ಒಂದು ದೊಡ್ಡ ಸಮಸ್ಯೆ ಇದೆ. ಅಂತ ಹೇಳಿದ್ರೆ, ದುಡ್ಡು ಶ್ರೀಮಂತರ ಹತ್ರ, ಅಂದ್ರೆ ಇರುವವರ ಹತ್ರನೇ ಇರುತ್ತೆ, ಇಲ್ದವ್ರ ಹತ್ರ ದುಡ್ಡು ಇಲ್ವೇ ಇಲ್ಲ, ಆ ರೀತಿಯಾದ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಯಾರ ಹತ್ರ ದುಡ್ಡು ಇದೆ, ಅವ್ರು ತುಂಬಾ ಮಕ್ಕಳು ಅಂತ ಅಂದ್ರೆ 2-3 ಮಕ್ಕಳನ್ನ ಮಾಡ್ಕೊಳ್ತಾರೆ. ಆದ್ರೆ ಯಾರ ಹತ್ರ ದುಡ್ಡಿಲ್ಲ, ಅವರು ನಮ್ಮನ್ನ ನೋಡ್ಕೊಳಕ್ ಆಗ್ತಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಇನ್ನೊಂದು ಮಗುವನ್ನ ಹುಟ್ಟಿಸಿ ಅಥವಾ 2-3 ಮಕ್ಕಳನ್ನ ಹುಟ್ಟಿಸಿ ಅವುಗಳಿಗೆ ಕಷ್ಟ ಕೊಡೋದು ಬೇಡ ಅಂತ ಹೇಳಿ ಒಂದೊಂದು ಮಗುವನ್ನ ಮಾಡ್ಕೊಳ್ಳೋದು, ಅಥವಾ ಮಕ್ಕಳೇ ಬೇಡ ಅನ್ನಂತಹ ಒಂದು ಸ್ಥಿತಿಯಲ್ಲಿ ಕೆಲವರು ಇದ್ದಾರೆ. ನೀವು ಕೆಲವರ ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಇವಾಗ ಮಕ್ಕಳು ಬೇಡ ಅನ್ನುವಂತಹ ಮಾತನ್ನ, ಹೇಳಿಕೆಗಳನ್ನ ಕೊಡೋದನ್ನ ನೀವು ಗಮನಿಸಿರಬಹುದು. ಹಾಗಾಗಿ ಈ ರೀತಿ ಏನಾದ್ರೂ ಆಯ್ತು ಅಂತ ಅಂದ್ರೆ ಭಾರತದಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ಭಾರತದ ಜನರೇ ನಾವೇ ಏನಂತ ಹೇಳ್ತೀವಿ, ಒಪ್ಕೊಳ್ಳಿಕ್ಕಾಗಲ್ಲ, ತುಂಬಾ ಸಮಸ್ಯೆಗಳಾಗತ್ತೆ. ಹಾಗಾಗಿ ಏನ್ ಮಾಡಬಹುದು ಭಾರತ ಅಂತ ಅಂದ್ರೆ, ಈ ಇನ್ಕಮ್ ಇನ್ ಈಕ್ವಾಲಿಟಿ ಇದೆಯಲ್ವಾ, ಇದನ್ನ ಕಡಿಮೆ ಮಾಡಬೇಕು. ಇವಾಗ ನೋಡಿ ನೀವು ಸ್ನೇಹಿತರೆ, ಭಾರತದಲ್ಲಿ ಬೆಂಗಳೂರು, ಡೆಲ್ಲಿ, ಮುಂಬೈ ಹೀಗೆ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಮಾತ್ರ ಕಂಪನಿಗಳು, ಟೆಕ್ ಹಬ್ಗಳಿವೆ. ಕೆಲವೊಂದು ಚಿಕ್ಕ ಪುಟ್ಟ ಊರುಗಳಲ್ಲಿ, ಈಗ ನಾವು ಉದಾಹರಣೆಗೆ ತಗೊಳ್ಳೋದಾದ್ರೆ, ಈಗ ನಾವು ನಮ್ಮ ಪಕ್ಕದ ಮಂಗಳೂರು ಆಗಿರಬಹುದು, ಮುಂತಾದ ಕೆಲವು ಕಡೆಗಳಲ್ಲಿ ಏನಂತ ಹೇಳ್ತಾರೆ ಟೆಕ್ ಹಬ್ಗಳಾಗಿರಬಹುದು, ಅದನ್ನ ಯಾವುದನ್ನು ಕೂಡ ಅಭಿವೃದ್ಧಿ ಪಡಿಸಲಿಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದ್ರೆ, ಎಲ್ಲರೂ ಕೂಡ ಬಾಂಬೆಗೆ ಹೋದ್ರೆ ಅಲ್ಲಿ ರೆಂಟ್ ಆಗಿರಬಹುದು ಮುಂತಾದವು ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ ಜಾಸ್ತಿ ಆದಾಗ ಏನಾಗುತ್ತೆ, ದುಡಿಬೇಕು, ದುಡ್ಡು ಮಾಡಬೇಕು ಅನ್ನಂತ ಅನ್ಕೊಂಡವರು ಮಕ್ಕಳು ಬೇಡ ಅಂತ ತೀರ್ಮಾನಿಸ್ತಾರೆ. ಇದು ಈಗ ಸಮಸ್ಯೆ ಆಗಲ್ಲ. ಇದೇ ಮೆಂಟಾಲಿಟಿ ಮುಂದೆ ತುಂಬಾ ಜಾಸ್ತಿ ಆಗ್ತಾ ಹೋದ್ರೆ ಫರ್ಟಿಲಿಟಿ ರೇಟ್ ಕಮ್ಮಿ ಆಗುತ್ತೆ. ಜೊತೆಗೆ ದೇಶದ ಜನಸಂಖ್ಯೆ ಮೇಲೆ ಕೂಡ ಇದು ದೊಡ್ಡ ಪರಿಣಾಮ ಬೀರಿ ನಮ್ಮ ಸ್ಥಿತಿಯು ಮುಂದೆ ಸೌತ್ ಕೊರಿಯಾದಂತೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಸ್ನೇಹಿತರೆ, ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಇರುವುದು, ಕಡಿಮೆ ಆಗ್ತಾ ಇರೋದ್ರ ಕುರಿತು ಎಲಾನ್ ಮಸ್ಕ್ ಕೂಡ ತುಂಬಾ ಸಲ ಮಾತಾಡಿದ್ದಾರೆ. ಇದು ದೊಡ್ಡ ಚಾಲೆಂಜ್, ಇಡೀ ವಿಶ್ವಕ್ಕೆ ಇದು ದೊಡ್ಡ ಚಾಲೆಂಜ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇದ್ರ ಮೇಲೆ ನೀವು ಗಮನವನ್ನ ಇಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಎಲಾನ್ ಮಸ್ಕ್ ಹೇಳಿದ್ದಾರೆ. ಇನ್ನು ಭಾರತಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಸೇಫ್ ಅಂತ ನೀವು ಅನ್ಕೊಳ್ಬಹುದು, ಸೇಫೇ ಇದೆ. ಮುಂದಿನ ಕೆಲವು ದಶಕಗಳಲ್ಲಿ, ಅಂತ ಹೇಳಿದ್ರೆ ಒಂದು ದಶಕ ಅಂದ್ರೆ 10 ವರ್ಷ, ಮುಂದಿನ ಕೆಲವು ಅಂದ್ರೆ 20-30 ವರ್ಷ
ಬೇಡ ಒಂದು 50 ವರ್ಷ ಹಿಂಗೆ ತಗೊಳ್ಳೋಣ. ಆಗ ಏನಾದರೂ ಈ ರೀತಿಯ ಪರಿಸ್ಥಿತಿ ಉಂಟಾದ್ರೆ ಭಾರತಕ್ಕೆ ದೊಡ್ಡ ಪೆಟ್ಟಾಗತ್ತೆ. ಜೊತೆಗೆ ಭಾರತ ಇವಾಗ ಏನು ವಿಶ್ವಗುರು ಆಗಬೇಕು, ಆರ್ಥಿಕತೆಯಲ್ಲಿ ತುಂಬಾ ಮುಂದಿರಬೇಕು ಅಂತ ಏನು ಪ್ರಯತ್ನ ಪಡ್ತಾ ಇದೆಯಲ್ವಾ, ಅದು ಆ ಕನಸು ನನಸಾಗ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ನಾವು ಮುಂದೆ ಸೌತ್ ಕೊರಿಯಾದಂತಹ ದೇಶ ಆಗೋದು ಬೇಡ. ನಮ್ಮ ದೇಶದ ಫರ್ಟಿಲಿಟಿ ಆಗಿರಬಹುದು, ನಮ್ಮ ದೇಶದ ಒಂದು ಏನಂತ ಹೇಳ್ತಾರೆ ಶಕ್ತಿ, ಯುವಕರು, ನಮ್ಮ ದೇಶದಲ್ಲಿ ಯುವಕರೇ ಜಾಸ್ತಿ ಇರುವ ಕಾರಣ ನಮ್ಮದು ಯುವ ದೇಶ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ದೇಶದ ಒಂದು ತಾಕತ್ತು ಶಕ್ತಿ ಕಮ್ಮಿ ಆಗೋದು ಬೇಡ ಅನ್ನೋದು ನಮ್ಮ ಅಭಿಪ್ರಾಯ. ಇದರ ಕುರಿತು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.